ಇವರೇ ನಮ್ಮ ವಾಹನ ಚಾಲಕ ಮಿಸ್ಟರ್ ರವಿಕಿರಣ್ ಅವರು. 11 ಗಂಟೆಗೆ ಬರ್ತೀನಿ ಅಂದ್ಕೊಂಡು 11:30 ತನಕ ವೇಟ್ ಮಾಡ್ತಾವ್ರೆ. ನಡೀರಿ ನಮ್ಮ ಪಯಣ ಕೊಟ್ಟೆಯೂರು ಟೆಂಪಲ್ಗೆ. ಹಾಯ್, ನಮಸ್ಕಾರ ಎಲ್ರಿಗೂ. ಈ ಸಾರಿ ನಮ್ಮ ನಡೆ ಕೊಟ್ಟಿಯೂರು ಟೆಂಪಲ್ ಕಡೆ ಅಂದ್ಕೊಂಡು ನಾವು ರಾತ್ರಿ ಕಾರಲ್ಲಿ ಹೊರಟೇ ಬಿಟ್ವಿ ಕೊಟ್ಟಿಯೂರಿಗೆ. ನಿಮ್ಮ ಪಯಣ ಶುರುವಾಗಿದೆ ಕೊಟ್ಟಿಯೂರಿಗೆ. ಇಲ್ಲಿಂದ 45 ಕಿಲೋಮೀಟರ್ಗಳು ಬಾಕಿ. ಇಲ್ಲಿಗೆ ಮಡಿಕೇರಿಗೆ 45 ಕಿಲೋಮೀಟ್ರ್ ಇಲ್ಲ. ಈಗ ನಾವು ಹೋಗ್ತಿರೋದ್ರಿಂದ ಇನ್ನೂ 70 ಕಿಲೋಮೀಟ್ರ್ ಇದೆ. ಕೊಟ್ಟೆಯೂರು ಟೆಂಪಲ್, ಕೇರಳ. ಮೈಸೂರಿಂದ ಸರಿಸುಮಾರು 130ರಿಂದ 140 ಕಿಲೋಮೀಟರ್ ದೂರದಲ್ಲಿರುವ ಕೊಟ್ಟಿಯೂರು ಟೆಂಪಲ್ ಅಂದರೆ ಕೇರಳದಲ್ಲಿ ಬರುವ ಕೊಟ್ಟಿಯೂರು ಟೆಂಪಲ್ಗೆ ನಮ್ಮ ಪಯಣ ಅಂದ್ಕೊಂಡು ಹೊರಟಿದ್ವಿ. ಹಾಗೆ ಹೋಗುವ ಮಧ್ಯದಲ್ಲಿ ನಮಗೆ ಬೇಕಾಗಿರೋದು ಕಾಫಿ. ಚಳಿ ಜಾಸ್ತಿ ಆಗಿರೋದ್ರಿಂದ ನಮಗೆ ಕಾಫಿ ಮರೆ ಹೋಗಿ ಬಿಟ್ವಿ. ಬಟ್ ಅಲ್ಲಿ ಕೇರಳದಲ್ಲಿ ಕಾಫಿ ಕುಡಿ ಅಂದರೆ ನಮ್ಮ ಕಡೆ ಇರೋ ಕಾಫಿ ಮತ್ತು ಅವ್ರ ಕಡೆ ಇರೋ ಕಾಫಿಗೆ ಡಿಫ್ರೆನ್ಸ್ ಅರ್ಥ ಆಗಿರಲಿಲ್ಲ. ಅದು ಬ್ಲ್ಯಾಕ್ ಕಾಫಿ ಅಂದ್ಕೊಂಡು ಆರ್ಡ್ರ್ ಮಾಡೇ ಬಿಟ್ವಿ. ಬಟ್ ಕಾಫಿ ಕುಡಿಯೋಕ್ಕೆ ಆಗ್ತಿರ್ಲಿಲ್ಲ. ಆದರೂ ಏನೋ ಮಾಡಿಕೊಂಡು ಕಾಫಿನ ಕುಡ್ಕೊಂಡು ಅಲ್ಲಿಂದ ನಮ್ಮ ಪಯಣ ಮುಂದೆ ಅಂದ್ಕೊಂಡು ಹೋಗ್ತಾ ಇದ್ವಿ. ಕಾಫಿ ಕಚ್ಕತ್ತಿಂದ ಇದು ಯಾವ ತರ ಶೋ ಅಲ್ಲ, ಕಾಫಿ ಅಲ್ಲ ಇದು. ಆಕ್ಚುಲಿ ಕಾಫಿ ಅಂತ ನಾವು ಆರ್ಡರ್ ಮಾಡಿರೋದು. ಅದು ಕಾಫಿನೇ. ಯಾರು ಹೇಳಿದ್ದು ಕಾಫಿ ಅಲ್ಲ ಅಂತ? ಬ್ಲ್ಯಾಕ್ ಕಾಫಿ. ಕೇರಳ ಕಾಫಿ. ಆ್ಯಕ್ಚುಲಿ ಇದು ಕಾಫಿ ಥರನೇ. ನೀವು ಆಮೇಲೆ ಕಾರಲ್ಲಿ ಕುಡಿಸೋ ಮಾತಾಡ್ತೀನಿ. ಆ್ಯಕ್ಚುಲಿ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಕೊಟ್ಟಿಯೂರಿಗೆ ಜನ ಜಾಸ್ತಿ ಬರುತ್ತೆ ಅಂತ ಗೂಗಲಲ್ಲಿ ಕೂಡ ಡೀಟೇಲ್ಸ್ ಆಗ್ತಾಯಿದ್ರು. ರೀಲ್ಸಲ್ಲಿ ಕೂಡ ನೋಡಿದ್ವಿ. ಅದನ್ನು ನೋಡಿಕೊಂಡು ನಾವು ಬೇಗ ಲೈನಲ್ಲಿ ಇರಬೇಕು, ದರ್ಶನ ಚೆನ್ನಾಗಿ ಮಾಡ್ಕೋಬೇಕು ಅಂದ್ಕೊಂಡು ನಾವು ಕೂಡ ಬೇಗ ಬಿಟ್ಟು ಅಲ್ಲಿ ಕರೆಕ್ಟಾಗಿ ನಾವು 4 ಗಂಟೆಗೆ ರೀಚ್ ಆಗಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಆದಷ್ಟು ಬೇಗನೆ ಅಂದರೆ 3 ಗಂಟೆ 15 ನಿಮಿಷಕ್ಕೆ ಕೊಟ್ಟಿಯೂರಿಗೆ ರೀಚ್ ಆಗೇ ಬಿಟ್ವಿ. ಈಗ ಕ್ಯಾಮರಾ ಫೋಕಸ್ ಕರೋ. ಅಂತೂ ಫೈನಲಿ ಕೊಟ್ಟಿಯೂರ್ನ ಮಾಡಿ ನೀರಿಗೆ ಚಳಿ ಬಿಡುತ್ತೆ. ಬನ್ನಿ ಐತಿ ಅದ ಪಾರ್ಕಿಂಗ್. ಈ ಥರ ಮಳೆಯಲ್ಲಿ ಯಾರಾದರೂ ನೀರು ತಣ್ಣೀರು ಸ್ನಾನ ಮಾಡಿದ್ದೀರಾ? ಈ ಥರ ಎಕ್ಸ್ಪೀರಿಯನ್ಸ್ ಇದೆ ನನ್ನ ಜೀವನದಲ್ಲಿ. ಹಾಂ, ಪಂಕ್ತಿ ಟೈಮ್ ಆಗಿರೋದು. ಹಾಂ ಸರ್, ಎಕ್ಸಾಕ್ಟ್ಲಿ 4 ಗಂಟೆ 22 ನಿಮಿಷ ನಾವು ಹೋಗ್ತಾ ಇರೋದು ಕೊಟ್ಟಿಯೂರು ಟೆಂಪಲ್ನ ಮೊದಲನೇ ನದಿಯ ಹತ್ರ. ಹಾಗೆ ದೇವಸ್ಥಾನದ ಮೊದಲು ನಾವು ಹೋಗಬೇಕಾಗಿತ್ತು ನದಿಯ ಸ್ನಾನ ಮಾಡಿಕೊಂಡು ನಾವು ಟೆಂಪಲ್ಗೆ ಲೈನಲ್ಲಿ ನಿಲ್ಲಬೇಕಾಗಿತ್ತು. ಆ ಚಳಿಯಲ್ಲಿ ಆ ಮಳೆಯಲ್ಲಿ ಅಂದ್ಕೊಂಡು ನಾವು ಕೂಡ ಸಾಕತ್ತಾಗಿ ಏನೋ ಎಕ್ಸೈಟ್ಮೆಂಟ್ ಸಿಗುತ್ತೆ ಗುರು, ನಡೀರಿ ಹೋಗೋಣ ನದಿ ಒಳಗಡೆ ಅಂದ್ಕೊಂಡು ಸ್ನಾನಕ್ಕೆ ತಯಾರಾಗಿ ಬಿಟ್ವಿ. ಸರ್ ಏನವ್ರ ಮಾತು?
ದೇವಸ್ಥಾನಕ್ಕೆ ಹೋಗುವ ದಾರಿ. ಸರ್ ಈಗ ನಿಮ್ಮ ಪಯಣ ನೀರು ಬಿಸಿ ಇದೆಯಲ್ಲ. ಸರ್ ನಿಮ್ಮ ಪಯಣ ನಮ್ಮ ಪಯಣ ಈಗ ಕೊಟ್ಟಿಯೂರಿನ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ನಮ್ಮ ದಾರಿ. ನಿಮ್ಮ ದಾರಿ. ಕಂದ ಮೊಬೈಲ್ನ ಟಚ್ ಆಗುತ್ತೆ, ಸುಮ್ಮನೆ ಮೊಬೈಲ್ ಇಟ್ಕೊಂಡ್ಬಿಡು. ಮಳೆಯಲ್ಲಿ ಚಳಿಯಲ್ಲಿ ಹಾಗೆ ಸ್ನಾನ ಮಾಡುವ ಮಧ್ಯದಲ್ಲಿ ಜೋರಾಗಿ ಮಳೆ ಬಂದೇ ಬಿಡ್ತು. ಆ ಎಕ್ಸೈಟ್ಮೆಂಟಲ್ಲಿ ನಾವು ಕೂಡ ಮಳೆಯಲ್ಲೇ ಸ್ನಾನ ಮಾಡಿಕೊಂಡು ಡ್ರೆಸ್ನ ಹಾಕ್ಕೊಂಡು ರೆಡಿಯಾಗಿ ನಾವು ಲೈನ್ ನಿಲ್ಲಕ್ಕೆ ಹೋಗ್ತಾ ಇದ್ವಿ. ಬನ್ನಿ ಮಂಚೆ ಎತ್ಕೊಳ್ಳಿ ಸರ್. ನೀರು ಸ್ವಲ್ಪ ಜಾಸ್ತಿ ಆಗಿದೆ ನೋಡಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಈ ಮಳೆಯಲ್ಲಿ ಇದರಲ್ಲಿ? ಬನ್ನಿ ಎಲ್ಲ ಇಟ್ಟು ಲಗೇಜ್ ಇಟ್ಮೇಲೆ ಹೇಳ್ತೀನಿ. ತುಂಬಾ ಚಳಿ ಆಗ್ತಿದೆ. ಅದರಲ್ಲೂ ಈ ವ್ಯಕ್ತಿಗಂತೂ ತುಂಬಾ ಚಳಿ ಆಗ್ತಿದೆ. ಶೇಖ್ ಅಬ್ದುಲ್ ಆಗ್ಬಿಟ್ಟಿದ್ದಾರೆ. ಮಳೆಯಲ್ಲಿ ಮಳೆ ಏನು ಮಾತಾಡ್ತೀರಾ ನೀವೆಲ್ಲ? 4:51. ಒಟ್ಟಿನಲ್ಲಿ ನಾವು ಇವತ್ತು ದರ್ಶನ ಮಾಡೇಬೇಕು ಅಂದ್ಕೊಂಡು ನಾವು ಬೇಗ ಎಲ್ಲ ಕಾರ್ಯಕ್ರಮನ ಮುಗಿಸ್ಕೊಂಡು ಈಗ ನಾವು ಹೋಗ್ತಾ ಇರೋದು ದರ್ಶನದ ಕ್ಯೂಗೆ. ಹಾಗೆ ನಾವು ಅಂದ್ಕೊಂಡಿರೋದಕ್ಕಿಂತಲೂ ಜನ ಜಾಸ್ತಿನೇ ಬಂದುಬಿಟ್ಟಿದ್ರು. ಅದರಲ್ಲಿ ಕೂಡ ಲೈನು ಸಾಕಷ್ಟು ದೊಡ್ಡದಾಗಿತ್ತು. ನಾವು ಹೋಗ್ಬೇಕು ಗುರು ಅಂದ್ಕೊಂಡು ಅಲ್ಲಿ ಇಲ್ಲಿ ತಳ್ಳಾಡ್ಕೊಂಡು ಒಳಗಡೆ ನುಗ್ಕೊಂಡು ಹಾಗೆ ಲೈನಲ್ಲಿ ನಿಂತೇ ಬಿಟ್ವಿ. ಸಿಕ್ಕಾಕೊಂಡಿದ್ವಿ ಬ್ರೋ. ಓಂ ನಮ ಶಿವಾಯ. ಏನು ಮಾಡಲಿಲ್ಲ, ಸ್ವಾಭಿಮಾನ ಮತ್ತು ಸೈಲೆಂಟ್ನ ಚೆಕ್ ಮಾಡ್ತಿರೋ ಕೇರಳಿಯನ್ಸು. ಹಾಗೆ ಅಲವನ್ಸ್ ಕೂಡ ಮಾಡ್ತಾಯಿದ್ರು ಕೇರಳ ಲ್ಯಾಂಗ್ವೇಜಲ್ಲಿ ಮತ್ತು ಆವಾಗ ಕನ್ನಡದಲ್ಲಿ ಕೂಡ ಬರ್ತಾಯಿತ್ತು. ಜನ ಜಾಸ್ತಿ ಇರೋದ್ರಿಂದ ನಮಗೆ ಅದು ಅರ್ಥ ಆಗಿರಲಿಲ್ಲ. ನಾವು ಸುಮ್ಮನೆ 3 ಅವರ್ಸು ಲೈನಲ್ಲಿ ನಿಂತುಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಲೈನ್ನ ಅರ್ಧದಲ್ಲೇ ಬಿಟ್ಕೊಂಡು ಮತ್ತೆ ವಾಪಸ್ ಬಂದುಬಿಟ್ವಿ. ಏನಕ್ಕಂದರೆ ಅಲ್ಲಿ ಜನ ಜಾಸ್ತಿ ಆಗಿರೋದ್ರಿಂದ ನಮ್ಮ ಕನ್ನಡಿಗರಿಗೆ ಒಳಗಡೆ ಬಿಡ್ತಾ ಇರಲಿಲ್ಲ. ಯಾಕೆಂದರೆ ಇವತ್ತು ಕೊನೆ ದಿನ ಪೂಜೆ ಕಾರ್ಯಕ್ರಮ ಜಾಸ್ತಿ ಇರುತ್ತೆ, ಒಳಗಡೆ ಬಿಡೋ ಹಾಗಿಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ರಂತೆ. ಕಾಫಿ ಹೆಂಗಿತ್ತು ಸರ್ ನಿಮ್ಮದು? ಕಾಫಿ ಸರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ನಾವು ವೇಟ್ ಮಾಡ್ತಿದ್ದೀವಿ, ಆದರೆ ದರ್ಶನಕ್ಕೋಸ್ಕರ ಸಿಗ್ತಾ ಇಲ್ಲ. ಸರ್ ದರ್ಶನಕ್ಕೋಸ್ಕರ ಆಗೋಕ್ಕಾಗಲ್ವೋ ಒಂದು ಮಾತುಗಳನ್ನು ಹೇಳ್ತೀರಾ? ಶಿವನೇ ಬಲ್ಲ. ಶಿವನೇ ಬಲ್ಲನಾ ಸರ್? ಬಾರಪ್ಪ.
ಹಾಗೆ ಅಲ್ಲೇ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತಲೂ ಒಳ್ಳೆಯದು ಟೆಂಪಲ್ನ ವಿಸಿಟ್ ಮಾಡೋದು ಅಂದ್ಕೊಂಡು ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಟೆಂಪಲ್ಗೆ ದರ್ಶನ ಪಡ್ಕೊಂಡು ನಾವು ನಮ್ಮ ನಡೆ ಲೈನ್ ಕಡೆಗೆ ಅಂದ್ಕೊಂಡು ಕೊನೆಯದಾಗಿ ಒಂದು ಸರ್ತಿ ಟ್ರೈ ಮಾಡೋಣ ಗುರು, ಈ ಸರ್ತಿ ಆದರೂ ಒಳಗಡೆ ಬಿಡ್ತಾರಾ ಅಂತ ಅಂದ್ಕೊಂಡು ನಾವು ಲೈನಲ್ಲಿ ಮತ್ತೆ ನುಗ್ಗಲೇ ನುಗ್ಕೊಂಡು ಲೈನಲ್ಲಿ ನಿಂತೇ ಬಿಟ್ವೆ. ಏನು ಮಾತಾಡೋದು, ಏನು ಮಾತಾಡೋದು ಕಡೆಗೆ ಓಪನ್ ಆಡ್ತಾ ಇದ್ದಾರೆ. 8 ಗಂಟೆಗೆ ಓಪನ್, ನಾವು 4 ಗಂಟೆಗೆ ಬಂದಿದ್ವಿ, ನಮಗೆ ದರ್ಶನ ಸಿಗ್ತದೆ. ಇವೆಲ್ಲ ಏನೇ ಹತ್ರ ಅವ್ರಿಗೆ ಗೊತ್ತಿಲ್ಲ. ಓಕೆ ಅಂತ ಅನ್ಬೋದು. ಹಂಗೆ ಅರ್ಥ ಮಾಡೋದು ಫೋನ್ ಆಡಿಸ್ಕೊಂಡು ಹೊಡೆದೋಡ್ತಾರೆ. ಇದು 2ನೇ ಗೇಟ್ ಆದ ದ್ವಾರ. ನಾವು ಕೂಡ 1 ಅವರಿಂದ 2 ಅವರು ಮತ್ತೆ ಲೈನಲ್ಲಿ ನಿಂತ್ಕೊಂಡು ಸಾಕಾಗೋಗಿತ್ತು ಗುರು, ನಮ್ಮನ್ನ ಒಳಗಡೆ ಬಿಡಲ್ಲ ಇವರು ಅಂದ್ಕೊಂಡು ನಾವು ಕೊನೆಯದಾಗಿ ಟ್ರೈ ಮಾಡೋದು ಒಂದೇ, ಅಲ್ಲಿರೋ ಗೇಟ್ನ ಮುರಿದು ಒಳಗಡೆ ಹೋಗಬೇಕು ಅಂದ್ಕೊಂಡು ಕೊನೆಯದಾಗಿ ಗೇಟ್ ಕೂಡ ಮುರಿದ್ವಿ. ಬಟ್ ಒಳಗಡೆ ಬಿಡ್ತಿರ್ಲಿಲ್ಲ. ಹಾಗೂ ಈಗೋ ಮಾಡಿಕೊಂಡು ಕೊನೆಯದಾಗಿ ಎಂಟ್ರೆನ್ಸಿಂದ ನಾವು ಒಳಗಡೆ ಎಂಟ್ರಿ ಕೊಟ್ಟಿವ್ರು ಟೆಂಪಲ್ಗೆ. ಕೊನೆಗೂ ನಮ್ಮ ಕರ್ನಾಟಕ ಮಂದಿ ಜಗಳ ಆಡಿ ಬಿಟ್ಟಿದ್ದಾರೆ. ಈಗ ಕೊನೆಯ ದರ್ಶನ ಇವತ್ತು ಕೊನೆಯವರು. ಬಚ್ಚೆ ಇಲ್ಲಿದ್ರಿ, ನಾನು ಅಲ್ಲಿದ್ದೀರಿ. ಸೈಲೆಂಟ್ ಪೂಜೆ ಅದಕ್ಕೆ ರೆಕಾರ್ಡ್ ಮಾಡೋಂಗಿಲ್ಲ ಅನ್ಸುತ್ತೆ ಬ್ರೋ. ಸರಿ ಕೇಳಿಸ್ಕೊಳ್ಳಿ, ಬೈತಾರೆ. ಹಾಂ ರೆಕಾರ್ಡ್ ಮಾಡ್ತಾರೆ. ಚಲೋ 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 ಚಲೋ
ಆ್ಯಕ್ಚುಲಿ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಪೂಜೆ ಕಾರ್ಯಕ್ರಮ 1:30ಯಿಂದ 2:30 ಗಂಟೆವರೆಗೂ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಅದನ್ನು ಮುಗಿಸೋಕ್ಕೆ ಮತ್ತು ಜನ ಅದನ್ನು ನೋಡೋಕ್ಕೆ ತುದಿಗಾಲಲ್ಲಿ ನಿಂತುಕೊಂಡು ಜನ ಕಿಕ್ಕಿರಿದು ನಿಂತಿದ್ದರು. ಅದನ್ನು ನೋಡೋಕ್ಕೆ ನಾವು ಕೂಡ ಆ ಕಡೆ ಈ ಕಡೆ ಕ್ಯಾಮ್ರಾ ಮೂಮೆಂಟ್ ಮಾಡಿಕೊಂಡು ಕಾನ್ಸ್ಟೆಂಟಾಗಿ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ವಿ ಪೂಜೆ ಮಾಡುವ ಕಾರ್ಯಕ್ರಮವನ್ನು. ಕಂಪ್ಲೀಟಾಗಿ ಪೂಜೆನ ಮುಗಿಸ್ಕೊಂಡು ನಮ್ಮ ನಡೆ ಕಣ್ಣೂರು ಬೀಚ್ ಕಡೆ ಅಂದ್ಕೊಂಡು ನಾವು ಟ್ರಾಫಿಕಲ್ಲೇ ಸಿಕ್ಕಾಕೊಂಡು ಅಲ್ಲಿಂದ ಪಯಣ ಕಣ್ಣೂರು ಕಡೆಗೆ. ಗಲಾಟೆ ಕೊಡಲ್ಲ ಅಂತ ಅವರು ಮನೆ ಜನ ಎಲ್ಲ ಜಗಳ ಗೇಟೆಲ್ಲ ಮುರಿದಾಕಿ ಮನೆ ಚೇಂಜ್ ಮಾಡೋದು ಹೆಂಗ್ಲಿ ಅಂತೂ ಬಂದೆ ಬಿಟ್ಟು ಕಣ್ಣೂರು ಬೀಚ್. ನಡೀರಿ ನಮ್ಮ ಎಂಟ್ರಿ ಕಣ್ಣೂರು ಬೀಚಲ್ಲಿ ಅಂದ್ಕೊಂಡು ಚೆನ್ನಾಗಿರೋ ಪ್ಲೇಸ್ ಬಂದಾಗ ಚೆನ್ನಾಗಿರೋ ವಿಡಿಯೋ ಮತ್ತು ಫೋಟೋ ಮಾಡ್ತಾ ಇದ್ದರೆ ಹೇಗೆ ಗುರು ಅಂದ್ಕೊಂಡು ನಾವು ರೆಡಿ ಆಗಿದ್ವಿ ಫೋಟೋ ಶೂಟಿಂಗು ಮತ್ತು ವಿಡಿಯೋ ಶೂಟಿಂಗ್ಗೆ. ಹಾಯ್ ಗಾಯ್ಸ್, ನಾವು ಬಂದಿರೋದು ಕಣ್ಣೂರಿನ ಬೀಚ್ಗೆ. ಆ್ಯಕ್ಚುಲಿ ಈ ಟ್ರಿಪ್ಪು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲ್ಯಾನ್ ಆಗಿತ್ತು. ಇದಕ್ಕೆಲ್ಲ ಕಾರಣ ಮಿಸ್ಟರ್ ರವಿ ಅವರೇ ನಮಗೆ ಇದೆಲ್ಲ ಸ್ಪಾನ್ಸರ್ ಮಾಡಿಕೊಂಡು ನಡಿಗರು ಕೇರಳಕ್ಕೆ ಹೋಗೋಣ ಅಂದ್ಕೊಂಡು 1 ಡೇಯಲ್ಲಿ ಕರೆಕ್ಟಾಗಿ ಟ್ರಿಪ್ನ ಮುಗಿಸ್ಕೊಂಡು ಕರೆಕ್ಟಾಗಿ ಗೈಡ್ ಮಾಡಿದಂಥ ಮಿಸ್ಟರ್ ರವಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸುತ್ತಾ ಇವಾಗ
ನಮ್ಮ ನಡೆ ನಮ್ಮ ಮನೆ ಕಡೆಗೆ. ಗಾಡ್ ಓನ್ ಕಂಟ್ರಿ ಕೇರಳ. ಎಲ್ಲಿರೋದು? ವಿಡಿಯೋ ತಗೋಬೇಕಲ್ಲ ಅದನ್ನ. ಯಾವ ಊರಲ್ಲಿರೋದು ನಾವೀಗ? ಯಾವ ಊರಲ್ಲಿರೋದು? ಹೇಳ್ರಿ. ಕನ್ನಡ ಅದು ಕನ್ಫರ್ಮೇಷನ್ ಕೇಳಿ. ಹಾಗೆ ಬರುವ ಮಧ್ಯದಲ್ಲಿ ಸಾಕಷ್ಟು ಮಳೆ ಬರ್ತಾ ಇತ್ತು ಗುರು ಅಂದ್ಕೊಂಡು ನಾವು ಕಾರ್ನ ಮಧ್ಯದಲ್ಲಿ ಎಲ್ಲಾದರೂ ನಿಲ್ಲಿಸ್ಬೇಕು, ಚೆನ್ನಾಗಿರೋ ವಿಡಿಯೋ ಮತ್ತು ಫೋಟೋ ಮಾಡ್ಕೋಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಾವು ಹೋಗ್ತಾ ಇದ್ವಿ. ಆದರೆ ಮಳೆ ಬರ್ತಾ ಬರ್ತಾ ಜಾಸ್ತಿನೇ ಆಗೋಯ್ತು ಅಂದ್ಕೊಂಡು ಅಲ್ಲಿಂದ ಸ್ಲೋ ಆಗಿ ನಮ್ಮ ನಡೆ ನಮ್ಮ ಮನೆ ಕಡೆಗೆ. ಮಳೆಯ ವಿಶೇಷ ಹೇಗಿದೆ ಸರ್? ಹೆವಿ ಮಳೆ ಬೀಳ್ತದೆ ಹೊರಗಡೆ. ಏನು ಕಾಣಿಸ್ತಾ ಇಲ್ಲ, ನೋಡ್ಬೋದು ಸ್ಟ್ರೇಟ್ ಎದುರುಗಡೆ ಸಾಕಷ್ಟು ಬೈಕ್ ಕಾರು ಬರ್ತಾ ಇದ್ದಾವೆ, ಏನು ಕಾಣಿಸ್ತಾ ಇಲ್ಲ. ಅಷ್ಟು ಹೆವಿ ಮಳೆಯಲ್ಲಿ ನಾವು ವೀರಸ್ಪಟಿಯ ಮುಟ್ಟಕ್ಕಂತ ಇರೋದು. ಅಂದರೆ ಕೇರಳ ಮತ್ತು ಕರ್ನಾಟಕ ಬಾರ್ಡರ್ ನೆಟ್ವರ್ಕ್ ಮನೆಗೆ ತತ್ತರಿಸಿ ಹೋಗಿದ್ವಿ. ಸೈಡಿಗೆ ಕಾರ್ ಇಲ್ಲ ಪ್ಲ್ಯಾನ್ ಮಾಡ್ತಾ ಇದ್ವಿ, ಬಟ್ ಎಲ್ಲೂ ಪ್ಲ್ಯಾನ್ ಇಲ್ಲ ಹಾಕೋಕ್ಕೆ. ಯಾಕಂದರೆ ಎಲ್ಲ ಇದು ಘಾಟ್ ಪ್ರದೇಶದಿಂದ ನೆಟ್ವರ್ಕ್ ಇಲ್ಲ ಕೂಡ ಇಲ್ಲಿರೋದ್ರಿಂದ ನಾವು ಹಾಕೋಕ್ಕೆ ಆಪ್ಷನ್ ಇಲ್ಲ. ಕಟ್ ಮಾಡಿ ಮತ್ತೆ ಸೊಸು ಬಗ್ಗೆ ಏನಕ್ಕೆ ಸೈಡ್ಗೆ ಆಗಬೇಕು ಅಂತ ಕಾರಲ್ಲಿ ಕೂತ್ಕೊಂಡ ನಂತರ 30ರಿಂದ 40 ಸೆಕೆಂಡಲ್ಲೇ ಮಳೆ ಜೋರಾಗಿ ಬಿಡ್ತು. ನಡಿಗರು ನಾವು ವೀರಸ್ಪೇಟೆಗೆ ಹೋಗೋಣ, ಮೊದಲು ಕಾಫಿ ಕುಡಿಯೋಣ ಅಂದ್ಕೊಂಡು ಚಿಕ್ಕದಂಥ ಕೆಫೆಯಲ್ಲಿ ಕಾಫಿ ಕುಡ್ಕೊಂಡು ಹಾಗೂ ಈಗೋ ಎಂಟರ್ಟೈನ್ಮೆಂಟ್ ಎಂಜಾಯ್ ಮಾಡಿಕೊಂಡು ನಾವು ಬಂದೇ ಬಿಟ್ವಿ ಕೆಫೆಗೆ. ಈಗ ನಾನು ಅರ್ಧ ತಿಂದಿದ್ದು. ಆ್ಯಕ್ಚುಲಿ ಇವರು ಅರ್ಧ ತಿಂದಿದ್ದಾರೆ, ನನ್ನ ಹೇಳ್ತಾರೆ ಅರ್ಧ ತಿಂದ. ನಾನು ಸಪ್ರೇಟ್ ಆಗಿ ಹೋಗೋದು ನಂಬೋದು ಒಟ್ಟಿನಲ್ಲಿ ಸಪ್ರೇಟ್ ತಾನೇ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಟೀಮಲ್ಲಿ ತಿನ್ಬೇಕು. ಸಪ್ರೇಟ್ ತಗೊಂಡಿದ್ದೆ ಅಂದರೆ ಸಪ್ರೇಟಾಗಿ ಹೊಟ್ಟೆ ನೋಡ್ಬೇಕು.
ನೀವು ಕಾರ್ ತೊಗೊಂಡೋಗಿ ಎಲ್ಲಿ ಕಾರ್ ಹೊಡ್ಕೊಂಡು ನೀವು ಕಾರ್ ತೊಗೊಂಡು ಆಯ್ತು ಹೋಗಿ ಕಾರ್ ಬಿಟ್ಟು ಹೋಗಿ. ಇದೆಲ್ಲ ಮಾತಾಡಿ ಸುಂದರಿ ಗಾಡಿ ಕಾಲು ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವಿಲಾಗಲ್ಲಿ ಅಂದ್ಕೊಂಡು ಈ ವಿಲಾಗ್ನ ಮುಗ್ತಾ ಇದ್ದೀವಿ. ಬಾಯ್.